ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸಿಲುಕಿಸಬೇಕು ಅಂತ ಕಳೆದ 12 ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ದಾರಿ ಸಿಗ್ತಾ ಇಲ್ಲ ಪಾಪ ನರೇಂದ್ರ ಮೋದಿ ಸರ್ಕಾರಕ್ಕೆ ಮತ್ತು ಸರ್ಕಾರದ ಅಡಿಯಲ್ಲಿರುವಂತಹ ತನಿಖಾ ಸಂಸ್ಥೆಗಳಿಗೆ. ಹಾಗಾಗಿ ಅಡ್ಡದಾರಿಗಳನ್ನು ಹಿಡಿಯುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ರು ಸಹ ಯಾವುದು ಸಫಲ ಆಗ್ತಿಲ್ಲ. ಈಗ ಕೋರ್ಟ್ ಬೇರೆ ಕಪಾಳ ಮೋಕ್ಷ ಮಾಡಿದೆ. ನೀವು FIR ಇಲ್ಲದೆ ಏನ್ರಿ ತನಿಖೆ ಮಾಡ್ತೀರಿ, ನಿಲ್ಲಿಸ್ರಿ ಅಂತ ಹೇಳುವ ಮೂಲಕ. ಸೊ ಆ ಪ್ರಯತ್ನ ಏನು, ವಿತೌಟ್ FIR ಏನ್ ಮಾಡಕ್ ಹೊಟ್ಟಿತ್ತು ಇಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಏನ್ ಮಾಡಕ್ ಹೊಟ್ಟಿದ್ರು ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಈ ರೀತಿಯ ತನಿಖೆ ಮಾಡೋದಕ್ಕೆ, FIR ಇಲ್ಲದೆ ತನಿಖೆ ಮಾಡೋದಕ್ಕೆ ಏನೋ ಒಂದು ಬದಲಾವಣೆ ಬೇಕಾಗಿತ್ತು ಅವರಿಗೆ PMLA ಆಕ್ಟ್ ನಲ್ಲಿ. ಅದನ್ನು ಸಹ ಮೋದಿ ಸರ್ಕಾರ ಹೇಗೆ ಮಾಡ್ತು, ಇವರನ್ನ ಟಾರ್ಗೆಟ್ ಮಾಡಿ ಇಡೀ ಆಕ್ಟ್ ಅನ್ನ ಚೇಂಜ್ ಮಾಡುವ ಪ್ರಯತ್ನ ಹೇಗೆ ಮಾಡ್ತು ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಹೊಸ FIR ದೆಹಲಿ ಪೊಲೀಸರ ಮೂಲಕ ಹಾಕ್ಸಿದಾರಲ್ಲ, ಅದೇನಾಗಬಹುದು ಈ ತನಿಖೆ ಇಲ್ಲಿ ನಿಂತಿರೋದ್ರಿಂದ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಗ್ಗೆ ಹೆಚ್ಚಿಗೆ ವಿವರಿಸಬೇಕಾಗಿಲ್ಲ. ಈ ಹಿಂದೆ ಬಹಳ ಬಾರಿ ವಿವರಣೆಯನ್ನು ಕೊಟ್ಟಿದ್ದೀನಿ. ನೀವು ಹಳೆ ವಿಡಿಯೋಗಳನ್ನು ನೋಡ್ಬೋದು, ನಿಮಗೂ ಸಾಕಷ್ಟು ಮಾಹಿತಿ ಇರುತ್ತೆ. ಆದರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಾಗ್ಲಿ ಅವಕಾಶ ಆಗ್ಲಿ ಇಡಿಗೆ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹೇಗಾದ್ರೂ ಮಾಡಿ ಒಂದು ದಿನಕ್ಕಾದ್ರೂ ಜೈಲಿಗೆ ಕಳಿಸೋದಕ್ಕೆ 11-12 ವರ್ಷಗಳಿಂದ ನಿರಂತರ ಪ್ರಯತ್ನ ನಡೀತಾನೆ ಇದೆ. ಬಟ್ ಅವರಿಗೆ ಹಿನ್ನಡೆ ಆಗ್ತಾನೆ ಬರ್ತಿದೆ. ಆದರೂ ಸಹ ಧೈರ್ಯ ಮಾಡಿ ಒಂದು ತನಿಖೆಯನ್ನ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ, ಖಾಸಗಿ ವ್ಯಕ್ತಿಯ ದೂರಿನ ಆಧಾರದ ಮೇಲೆ FIR ಇಲ್ಲದೇನೆ ತನಿಖೆಗೆ ಮುಂದಾದ್ರು. ಆದರೆ ಕೋರ್ಟ್ ಇವತ್ತು ಅದಕ್ಕೆ ಕಪಾಳ ಮೋಕ್ಷ ಕೊಡ್ತು, ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ರೌಸ್ ಅವೆನ್ಯೂ ಡಿಸ್ಟ್ರಿಕ್ಟ್ ಕೋರ್ಟ್ ಅದಕ್ಕೆ ತಡೆ ಹೊಡೆತು, ವಜಾ ಮಾಡಿ ಬಿಸಾಕ್ತು. ನೀವು ಮಾಡ ಹಾಗಿಲ್ಲ, FIR ಇಲ್ಲದೆ ಮಾಡ ಹಾಗಿಲ್ಲ, ಸ್ಪಷ್ಟವಾಗಿ ಆಗೋಯ್ತು. ಸೊ ಯಾರು ಆ ದೂರು ಕೊಟ್ಟಿದ್ದು? ಆ ದೂರು ಕೊಟ್ಟಿದ್ದು ಸುಬ್ರಹ್ಮಣ್ಯನ್ ಸ್ವಾಮಿ. ಸುಬ್ರಹ್ಮಣ್ಯನ್ ಸ್ವಾಮಿಗೆ ಇದೇ ಕೆಲಸ. ದಿನ ಬೆಳಗಾದ್ರೆ ಮೋದಿನ ಬೈಯೋದಕ್ಕೆ ಮಾತ್ರ ಸೀಮಿತ, ಬಟ್ ಮೋದಿ ಮೇಲೆ ಕೇಸ್ ಹಾಕಲ್ಲ. ಬಟ್ ವಿರೋಧ ಪಕ್ಷಗಳ ಮೇಲೆ ನಿರಂತರವಾಗಿ ಕೇಸ್ ಹಾಕೊಂಡಿರೋದು ಸುಬ್ರಹ್ಮಣ್ಯ ಸ್ವಾಮಿ. ಅದೇ ಬಾಳು, ಅದು ರಕ್ತಗತವಾಗಿ ಬಂದಿರುವಂತಹ ನೀಚ ಬುದ್ಧಿ, ಅದನ್ನೇ ಮಾಡ್ಕೊಂಡು ಬಂದಿರೋದು. ಅಷ್ಟು ದೇಶದ ಬಗ್ಗೆ ಒಲವಿರೋ ವ್ಯಕ್ತಿಯಾಗಿದ್ದಾರೆ. ಮೋದಿಯ ಬಗ್ಗೆ ಬಾಯಿ ಮಾತಲ್ಲಿ ಅಷ್ಟೆಲ್ಲ ಟೀಕೆ ಮಾಡುವ, ಮೋದಿಯಿಂದ ದೇಶ ನಾಶ ಆಗ್ತಿದೆ, ಆರ್ಥಿಕತೆ ಮುಳುಗೋಗ್ತಾ ಇದೆ, ಏನೇನೋ ಹೇಳುವಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ದಿನಾನು ಮೋದಿಯ ವಿರುದ್ಧ ಒಂದು ದೂರನ್ನ ಅಧಿಕೃತವಾಗಿ ಕೊಟ್ಟಿಲ್ಲ, ಬರೀ ಬಾಯಿ ಮಾತಾದ್ರೆ. ಆದ್ರೆ ಇಂತಹ ವಿಚಾರಗಳಲ್ಲಿ ಓಡೋಗಿ ದೂರು ಕೊಟ್ಟು ಬಿಡೋದು. ಇನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ದೂರಿನ ಆಧಾರದ ಮೇಲೆ ಇಡಿ ಅವರು ತನಿಖೆ ಆರಂಭಿಸ್ಬಿಟ್ರು ವಿತೌಟ್ FIR ಅನ್ನೋದಿದೆಯಲ್ಲ, ಅದು ಒಂದು ರೀತಿಯಾಗಿ ಅನುಮಾನಗಳಿಗೆ ಆಸ್ಪದ ಕೊಡುವಂತಹದ್ದು. ಹೇಗೆ ಸಾಧ್ಯ ಆಯ್ತು ಅಂತ 2015-16ರವರೆಗೆ ಅದು ಇರಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಹೇಗಾದರೂ ಮಾಡಿ ಇವ್ರನ್ನ ಸಿಲುಕಿಸಲೇಬೇಕು ಅನ್ನುವಂತಹ ದುರುದ್ದೇಶದಿಂದ 2018ರಲ್ಲಿ ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಸ್ಥೆಗಳು ಕೊಡುವ ದೂರಿನ ಆಧಾರದ ಮೇಲೂ ಸಹ ಇಡಿ ತನಿಖೆ ಮಾಡಬಹುದು ಅನ್ನುವಂತಹ PMLA ಆಕ್ಟ್ ಏನಿದೆಯಲ್ಲ, ಮನಿ ಲಾಂಡ್ರಿಂಗ್ ಆಕ್ಟ್, ಅದಕ್ಕೆ ಬದಲಾವಣೆಯನ್ನು ಮೋದಿ ಸರ್ಕಾರ ತಗೊಂಡು ಬಂತು. ಅದನ್ನ ಬಳಸ್ಕೊಂಡು ಸುಬ್ರಹ್ಮಣ್ಯನ್ ಸ್ವಾಮಿ ಮೂಲಕ 2019ರಲ್ಲಿ ಖಾಸಗಿ ದೂರನ್ನ ದಾಖಲಿಸ್ಕೊಂಡ್ರು. ಅದರ ಆಧಾರದ ಮೇಲೆ ತನಿಖೆಯನ್ನು ಕೈಗೊಳ್ಳೋದಕ್ಕೆ ಮುಂದಾದ್ರು. ಅದೀಗ ಮಕಾಡೆ ಮಲಗಿದೆ, ಕೋರ್ಟ್ ಒಪ್ಪಿಲ್ಲ. ಅಲ್ಲಿಗೆ ರೌಸ್ ಅವೆನ್ಯೂ ಕೋರ್ಟ್ ಇವತ್ತು ಹೇಳಿತು ಅದೆಲ್ಲ ಸಾಧ್ಯ ಇಲ್ಲ, ವಜಾ ಮಾಡಿ ಬಿಸಾಕ್ತಾ ಇದ್ದೀವಿ ಅಂತ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಹೊಸದಾಗಿ ಒಂದು FIR ಅನ್ನ ಇವರಿಬ್ಬರ ಮೇಲೆ ಹಾಕಿದ್ದಾರೆ. ಯಾರು? ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ. ಯಾವ ವಿಚಾರದಲ್ಲಿ? ಇದೇ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ. ಅದು ದೆಹಲಿ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗ, ಎಕನಾಮಿಕ್ ಅಫೆನ್ಸಸ್ ವಿಂಗ್ ಇದೆಯಲ್ಲ, ಆ ಮೂಲಕ ಒಂದು FIR ಅನ್ನು ಹಾಕ್ಸಿದ್ದಾರೆ. ಆ FIR ಅನ್ನು ಬಳಸ್ಕೊಂಡು ಮುಂದೆ ಏನಾದ್ರು ಮಾಡಬಹುದು ಅಂತ. ಈಗ ಆ FIR ನಿಲ್ಲುತ್ತಾ? ಯಾಕಂದ್ರೆ ಅದು ಸಹ ಕೋರ್ಟಲ್ಲಿ ಪ್ರಶ್ನೆ ಆಗುತ್ತೆ. ಈಗ ಈ ಇಡಿ ತನಿಖೆನೆ ನಿಂತೋದ್ಮೇಲೆ ಅದು ಆ FIR ಅನ್ನು ಸಹ ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಆ FIR ಹಾಕಬೇಕು ಅಂತ ವರದಿ ಕೊಟ್ಟಿದ್ದು ಇಡಿ ಕೊಟ್ಟ ವರದಿ ಆಧಾರದ ಮೇಲೆನೆ ದೆಹಲಿ ಪೊಲೀಸರು ಆ FIR ಮಾಡಿರೋದು. ಇಡಿ ಅವರ ತನಿಖೆನೇ ನಿಂತು ಹೋದ್ಮೇಲೆ, ಅದೇ ಸರಿಯಲ್ಲ ಅಂತ ಕೋರ್ಟ್ ಹೇಳಿದ ಮೇಲೆ, ಅವರ ವರದಿಯ ಆಧಾರದ ಮೇಲೆ ಒಂದು FIR ಆಗಿದೆ ಅಂದ್ರೆ ಆ FIR ನಿಲ್ಲುತ್ತಾ ಅಂದ್ರೆ ಅದು ಕೂಡ ಸಾಧ್ಯತೆ ಇಲ್ಲ ಅಂತ ಎದ್ದು ಕಾಣ್ತಾ ಇದೆ. ಬಟ್ ಏನೇ ಆಗ್ಲಿ ಪ್ರಯತ್ನವಂತೂ ನಿರಂತರವಾಗಿ ನಡೀತಾನೆ ಇದೆ, ನಡೀತಾನೆ ಇರುತ್ತೆ. ಬಟ್ ಅವರಿಗೆ ಏನು ಅದರಲ್ಲಿ ಗಟ್ಟಿಯಾಗಿ ಸಿಗ್ತಾ ಇಲ್ಲ.
ಗಟ್ಟಿಯಾಗಿ ಸಿಗೋವರೆಗೂ ಪ್ರಯತ್ನ ಮಾಡ್ತಾರೆ ಅನ್ಸುತ್ತೆ, ಅಥವಾ ಅವ್ರಿಗೆ ಅಧಿಕಾರ ಇರೋವರೆಗೂ ಪ್ರಯತ್ನ ಮಾಡ್ತಾರೆ ಅನ್ಸುತ್ತೆ. ಸೊ ಸಂಕ್ಷಿಪ್ತವಾಗಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸನ್ನ ವಿವರಿಸಬೇಕು ಅಥವಾ ಕೊಡಬೇಕು ಅದರ ವಿವರ ಅನ್ನೋದಾದ್ರೆ, ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥದ್ದು ಒಂದು ಪತ್ರಿಕೆ. ಆ ಪತ್ರಿಕೆಯನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ನೆಹರು ಮತ್ತು ಒಂದಷ್ಟು ಸ್ನೇಹಿತರು ಸೇರ್ಕೊಂಡು ಪಬ್ಲಿಕ್ ಫಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂದ್ರೆ ಅವರವರೇ ದುಡ್ಡು ಹಾಕಿ ಅನಂತರ ಪಬ್ಲಿಕ್ ಇಂದ ಫಂಡ್ ತಗೊಂಡ್ರು. ಅದೆಲ್ಲ ಮಾಡ್ಕೊಂಡು ಬಂದ್ಮೇಲೆ 1990 ಬರೋಷ್ಟೊತ್ತಿಗೆ ಅದು ಲಾಸಿಗೆ ಹೋಯ್ತು. 2010 ಅದು ತುಂಬಾ ಲಾಸಿಗೆ ಹೋಯ್ತು. 2010-11 ಹೊತ್ತಿಗೆ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ 90 ಕೋಟಿ ಲಾಸ್ಗೆ, 90 ಕೋಟಿ ನಷ್ಟದಲ್ಲಿ, ಸಾಲದಲ್ಲಿ ಸಿಲುಕೊಳ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಎಲ್ಲರೂ ಫಂಡಿಂಗ್ ಮಾಡಿ ಒಂದು ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಆ ಸಂಸ್ಥೆ ಈ ಲಾಸ್ ಅಲ್ಲಿದ್ದಂತಹ ಸಂಸ್ಥೆಯನ್ನ ಟೇಕ್ ಓವರ್ ಮಾಡಿಕೊಳ್ತು ನ್ಯಾಷನಲ್ ಹೆರಾಲ್ಡ್ ಅನ್ನ. ಆ ನ್ಯಾಷನಲ್ ಹೆರಾಲ್ಡ್ನ 90 ಕೋಟಿ ಸಾಲವನ್ನ ತೀರಿಸ್ತು ಯಂಗ್ ಇಂಡಿಯಾ. ಸೊ ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಅಡಿಯಲ್ಲಿ ಬಂತು. ಈಗ ಮೋದಿ ಸರ್ಕಾರ, ಇಡಿ ಇವರೆಲ್ಲ ಹೇಳ್ತಿರೋದೇನು ಅಂದ್ರೆ, ನ್ಯಾಷನಲ್ ಹೆರಾಲ್ಡ್ ಸಾಲ 90 ಕೋಟಿ ಇತ್ತು ಸರಿ, ನೀವು ಒಂದು ಸಂಸ್ಥೆ ಮಾಡಿ ಅದನ್ನ ಸಾಲ ತೀರಿಸಿದ್ರೆ ಸರಿ, ಆದ್ರೆ ಅಷ್ಟು ನ್ಯಾಷನಲ್ ಹೆರಾಲ್ಡ್ ಆಸ್ತಿಗಳನ್ನ ನೀವು ಎತ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಮ ಅಡಿಯಲ್ಲಿ ಬರಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಅದು ಸಾವಿರಾರು ಕೋಟಿಗೆ ಆಗುತ್ತೆ. ಅದು ಪಬ್ಲಿಕ್ ಫಂಡ್ ಇಂದ ಆಗ ನೆಹರು ಕಾಲದಲ್ಲಿ ತೆಗೆದುಕೊಂಡಂತಹ ಫಂಡಿಂಗ್ ಇಂದ ನಿಧಾನಕ್ಕೆ ಪರ್ಚೇಸ್ ಮಾಡಿದಂತಹ ಆಸ್ತಿಗಳು ಅಂತ. ಬಟ್ ಯಂಗ್ ಇಂಡಿಯಾ ಅನ್ನೋದು ಒಂದು NGO ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಸಂಬಳಗಳು ಕೊಡೋದಿಲ್ಲ, ಯಾರು ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ಬರುವ ಯಾವುದೇ ದುಡ್ಡು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕಾಗಿರೋದ್ರಿಂದ ಯಾರ ಅಡಿಗೂ ಲಾಭ ಬರುವಂತಹದ್ದಕ್ಕೆ ಅಲ್ಲಿ ಸಾಧ್ಯತೆಗಳಿಲ್ಲ ಲೀಗಲಿ, ಕಾನೂನಾತ್ಮಕವಾಗಿ. ಸೊ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಷ್ಟು ಆಸ್ತಿ ಲಪ್ಟಾಯಿಸಿದ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಯಂಗ್ ಇಂಡಿಯಾ ಅಡಿಯಲ್ಲಿರುತ್ತೆ, ಯಂಗ್ ಇಂಡಿಯಾ ಅದನ್ನು ಬಳಸ್ಕೊಳ್ಳುತ್ತೆ ಸಾಮಾಜಿಕ ಕಾರ್ಯಗಳಿಗೆ. ಯಾರಿಗೂ ಸಂಬಳ ಕೊಡಂಗಿಲ್ಲ, ಲಾಭ ಹಂಚೋಂಗಿಲ್ಲ ಅದರಲ್ಲಿ, NGO ಆಗಿರೋದ್ರಿಂದ. ಸೊ ಇದನ್ನ ಇಟ್ಕೊಂಡು ಇದೊಂದು ಏನೋ ಒಂದು ಸಿಕ್ತಲ್ಲ, ಏನಾದ್ರೂ ಒಂದು ಮಾಡೋಣ ಅನ್ನೋ ಪ್ರಯತ್ನ ಅಷ್ಟೇನೆ. ಆ ಪ್ರಯತ್ನಕ್ಕೆ ಇವತ್ತು ಕೋರ್ಟ್ ಚೀಮಾರಿ ಹಾಕಿದೆ. ಮತ್ತೆ ದೆಹಲಿ ಪೊಲೀಸರು ಹಾಕಿರುವಂತಹ FIR ಸಹ ನೆಕ್ಸ್ಟ್ ಕೋರ್ಟಲ್ಲಿ ಇದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ಕಾಂಗ್ರೆಸ್ನವರು, ಅದು ಸಹ ಬಿದ್ದು ಹೋಗುತ್ತೆ. ಸೊ ಇದಿಷ್ಟು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮೋದಿ ಸರ್ಕಾರ ಮಾಡಿರುವ, ಇಡಿ ಮಾಡಿರುವ ಇನ್ನೊಂದು ಪ್ರಯತ್ನಕ್ಕೆ ಕೋರ್ಟ್ ಕಡೆಯಿಂದ ತಪರಾಕಿ ಬಿದ್ದಿರುವಂತಹ ವಿವರಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.